ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ ನೋಡಿ. ನಿರಂತರವಾಗಿ ಬೆಲೆಗಳು ಏರಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬದುಕು ಬರಬಾದಾಗ್ತಾ ಇದೆ. ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾ ಇರೋದು ಇದೊಂದು ರೀತಿಯಾಗಿ ಶಾಕ್. ಒಂದ್ ಕಡೆ ಮೋದಿ ಮಿತವ್ಯಯ ಅಂತ ಹೇಳ್ತಾರೆ, ಆ ಸಂದೇಶವನ್ನ ಕೊಡ್ತಾರೆ. ಈ ಬೆನ್ನಲ್ಲೇ ಈಗ ಬೆಲೆ ಏರಿಕೆಯ ಬಾಂಬ್ ಸ್ಫೋಟಿಸ್ತಾ ಇದೆ. ಒಂದಲ್ಲ ಒಂದು ರೇಟ್ಗಳು ಜಂಪ್ ಆಗ್ತಾ ಇದಾವೆ, ಬದುಕೇ ಬರಬಾದಾಗ್ಬಿಟ್ಟಿದೆ. ಇದೊಂದು ರೀತಿಯಾಗಿ ಜನಸಾಮಾನ್ಯರಿಗೆ ಹೈಕ್ ಬಾಂಬ್, ಅದಕ್ಕೆ ಅದ್ರ ಟೈಟಲ್ ಕೊಟ್ಟಿರೋದು ಹೈಕ್ ಬಾಂಬ್ ಅಂತ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, CNG ದರ ಏರಿಕೆಯ ಎಫೆಕ್ಟು ಎಷ್ಟು ಅಂತ ತಡ್ಕೊಳ್ಳುತ್ತೆ ಜೀವ ಹೇಳಿ. ಮೋದಿ ಮಿತವ್ಯಯದ ಸಂದೇಶದ ಬೆನ್ನಲ್ಲೇ ಬಾಂಬ್ ಸ್ಫೋಟಿಸ್ತಾ ಇರೋದು ಈ ರೀತಿಯಾಗಿ. ದಿನ ಬಳಕೆ ವಸ್ತುಗಳು ಕೊಳ್ಳಂಗಿಲ್ಲ, ಆಟೋ ಹತ್ತಂಗೆ ಇಲ್ಲ, ಬೆಲೆ ಏರಿಕೆಯಲ್ಲಿ ಬದುಕೋದು ಹೆಂಗೆ ಅಂತ ಜನ ಯೋಚನೆ ಮಾಡೋ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಎಲ್ಲ ಸೇರ್ಕೊಂಡು. ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ದಿನ ಬಳಕೆ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇದೆ, ತಿಂಡಿ ತಿನಿಸುಗಳು ಬೆಲೆ ಏರಿಕೆ ಆಗ್ತಾ ಇದೆ, ತರಕಾರಿ ಬೆಲೆ ಏರ್ತಾ ಇದೆ, ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಆಗ್ತಾ ಇದೆ, ಸಿಲಿಂಡರ್ ದರ ಜಾಸ್ತಿ ಆಗ್ತಾ ಇದೆ, ಬಸ್ ಟಿಕೆಟ್ ಪ್ರಯಾಣ ದರ ಜಾಸ್ತಿ ಆಗ್ತಾ ಇದೆ, ಮೆಟ್ರೋ ದರ ಅದು ಜಾಸ್ತಿ ಆಗ್ತಾ ಇದೆ. ಮನೆ ಒಳಗಡೆಯಿಂದ ಹೊಸಲು ದಾಟಿ ಹೊರಗಡೆ ಕಾಲಿಡಂಗಿಲ್ಲ, ರೇಟ್ ಜಾಸ್ತಿ. ಹೊರಗಡೆ ಅಂತಲ್ಲ, ಮನೆ ಒಳಗಡೆನೂ ಅಷ್ಟೇ ನೋಡಿ. ವಾಟರ್ ಬಿಲ್ ಜಾಸ್ತಿ ಆಗಿಲ್ವಾ? ಹಿಂಗೆ ಬೆಲೆ ಏರಿಕೆ ಬಿಸಿ. ತರಕಾರಿ, ಸೊಪ್ಪು, ಹಣ್ಣುಗಳ ರೇಟು ಏರಿಕೆ ಆಗಿದೆ. ಡೇರಿಗಳಿಗೆ ಹಾಲು ಸಾಗಾಟ ವೆಚ್ಚ ಗ್ರಾಹಕರ ಮೇಲೆ ಹೊರೆ ಬೀಳ್ತಾ ಇದೆ. ಈಗ ಅದು ಅಕ್ಕಿ, ಬೇಳೆಕಾಳು, ಸಕ್ಕರೆ, ಅಡುಗೆ ಎಣ್ಣೆ, ದಿನಸಿ ವಸ್ತು, ನೀರು, ವಿದ್ಯುತ್ತು, ಟೋಲ್ ಹೆಚ್ಚಳ ಆಯಿತು. ಇದರಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಮೆಟ್ರೋ ಹತ್ತಕ್ಕೆ 10 ಬಾರಿ ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ ಇದೆ. ನಾ ಹೇಳಿದ್ನಲ್ಲ, ಇವಾಗ ಮುಂಚೆ ಹೊರಗಡೆ ಕಾಲಿಟ್ರೆ ಸಾಕು ಎಲ್ಲ ರೇಟ್ಗಳು ಜಾಸ್ತಿ ಅಪ್ಪ, ಹೊರಗಡೆ ಹೋಗದೆ ಬೇಡ ಅನ್ನೋ ಒಂದು ಮಾತಾದರೂ ಬರ್ತಿತ್ತು ಅಟ್ಲೀಸ್ಟು. ಇವಾಗ ಮನೆ ಒಳಗಡೆ ಇದ್ರೂ ಅಷ್ಟೇ ಬೆಲೆ ಬಿಸಿ ತಡ್ತಾ ಇದೆ ಜೇಬ್ಗೆ. ತರಕಾರಿ ರೇಟ್ ಜಾಸ್ತಿ ಆಗ್ತಾ ಇದೆ, ನೀರಿನ ರೇಟ್ ಜಾಸ್ತಿ ಆಗಿದೆ, ವಿದ್ಯುತ್ ದರ ಜಾಸ್ತಿ ಆಗ್ತಿದೆ. ಇವ್ರು ಹೇಳ್ಬೋದು ಗೃಹ ಜ್ಯೋತಿ ಕೊಟ್ಟಿದ್ದೀವಿ ಅಂತ. ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋದು. ಜನಸಾಮಾನ್ಯರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಅವರೇ ಹೇಳಿರೋದು ಇವ್ರುಗಳ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಯಾವುದೋ ಒಂದು ಕಡೆ ಯುದ್ಧ ಆದರೆ ನಮ್ಮ ಭಾರತಕ್ಕೂ ಎಫೆಕ್ಟ್ ಹೊಡಿತಾ ಇದೆ. ಏನು ಮಾಡೋದು? ಸಿಚುವೇಶನ್ನ ಬ್ಲೇಮ್ ಮಾಡಬೇಕಾ ಅಥವಾ ನಮ್ಮ ಆಳೋರ್ನ, ನಮ್ಮನ್ನ ಆಳೋರ್ನ ಬ್ಲೇಮ್ ಮಾಡಬೇಕಾ? ಏನು ಮಾಡೋದು? ಜನನೇ ಕೇಳ್ತಾರೆ ನಮ್ಮನ್ನು. ನಾವೇನು ಮಾಡೋಣ? ಎಲ್ಲಿಗೆ ಹೋಗ್ಬೇಕು ನಾವು? ಬದುಕೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ನೀವು ಆ ಗ್ಯಾರಂಟಿ ಈ ಗ್ಯಾರಂಟಿ ಕೊಡ್ತೀರಿ, ನಾವು ಬದುಕೋದಕ್ಕೆ ಗ್ಯಾರಂಟಿ ಕೊಟ್ಬಿಡಿ. ಅದನ್ನ ಹೆಂಗೆ ಕೊಡ್ತೀರ ನೀವು? ಬದುಕು ಅಂತಂದರೆ ಇರೋ ತನಕ ನೆಮ್ಮದಿಯಾಗಿರೋಕ್ಕೆ, ಇದ್ರೆ ನೆಮ್ಮದಿಯಾಗಿರಬೇಕು ಅಂತಾರಲ್ಲ, ಎಲ್ಲಿದೆ ನೆಮ್ಮದಿ? ಎಲ್ಲ ಕಿತ್ಕೊಂಡ್ಬಿಟ್ರಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ತರಕಾರಿ ರೇಟು ಜಾಸ್ತಿ, ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳು ಜಾಸ್ತಿ, ಸೋಪು, ಪೇಸ್ಟು ಎಲ್ಲ ರೇಟ್ ಜಾಸ್ತಿ. ಈ ಹಿಂದೆ 100 ರೂಪಾಯಿ ದುಡಿತಾ ಇದ್ದ ಒಬ್ಬ ವ್ಯಕ್ತಿ, ಆತನಿಗೆ ಸಣ್ಣ ಪುಟ್ಟ ಖರ್ಚು ಎಲ್ಲ ಸೇರು ಒಂದು ಅಂದಾಜಲ್ಲಿ ಹೇಳಿದ್ದು 100 ರೂಪಾಯಿ ಅಂತ, ಲಿಟ್ರಲಿ 100 ಅಲ್ಲ, ಆವ್ರೇಜಲ್ಲಿ. ಅದರಲ್ಲಿ 50 ರೂಪಾಯಿ ಖರ್ಚು ಬರ್ತಾ ಇತ್ತು. ಇವಾಗ 80 ರೂಪಾಯಿಗೆ ಬಂದು ಇಳಿದು ಬಿಡ್ತು. ಒಬ್ಬ ವ್ಯಕ್ತಿ 100 ರೂಪಾಯಿ ದುಡಿದ್ರೆ ಅದರಲ್ಲಿ ಖರ್ಚಾಗ್ತಾ ಇದ್ದಿದ್ದು ಈ ಹಿಂದೆ 50 ರೂಪಾಯಿ ಅಂತ ಇಟ್ಕೊಳ್ಳೋಣ. ಒಂದು ಆವರೇಜ್ ಆಗಿ 50% ಖರ್ಚಾಗ್ತಾ ಇತ್ತು. ಈಗ ಬೆಲೆ ಏರಿಕೆ, ದಿನಸಿ ಜಾಸ್ತಿ ಆಯಿತು, ತರಕಾರಿ ರೇಟ್ ಜಾಸ್ತಿ ಆಯಿತು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರೇಟು ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ಲು ಜಾಸ್ತಿ ಆಯಿತು, ಮೆಟ್ರೋ ದರ ಜಾಸ್ತಿ ಆಯಿತು, ವಾಟರ್ ಬಿಲ್ ಜಾಸ್ತಿ ಆಯಿತು, ಪ್ರತಿ ಯೂನಿಟ್ಗೆ ವಿದ್ಯುತ್ ಜಾಸ್ತಿ ಆಯಿತು. ಇವ್ರು ಹೇಳ್ತಾರೆ ಗೃಹ ಜ್ಯೋತಿ ಕೊಟ್ವಿ ಅಂತ. ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋದೇನು ಹೊಸದೇನಲ್ಲ ಅಂತ ಜನ ಮಾತಾಡೋದು. ಗ್ಯಾಸ್ ಏರಿಕೆಯಿಂದ ಹೋಟೆಲ್ ಫುಡ್ ರೇಟ್ ಕೂಡ ಜಾಸ್ತಿ ಆಯಿತು ನೋಡಿ. ಇದೊಂದು CNG ದರ ಏರಿಕೆ ಹಿನ್ನೆಲೆ ಆಟೋ, ಕ್ಯಾಬ್ ಅದು ಕೂಡ ದುಬಾರಿ ಆಯಿತು. ಎಲ್ಲ ಚೈನ್ ಲಿಂಕ್ ಇದು. ಡೀಸೆಲ್ ರೇಟ್ ಹೆಚ್ಚಳದಿಂದ ಕೃಷಿ ಚಟುವಟಿಕೆಗೆ ಹೊಡೆತ ಬೀಳ್ತಾ ಇದೆ. ಹೋಟೆಲ್ ಊಟ, ತಿಂಡಿ, ಕಾಫಿ, ಟೀ ಎಲ್ಲ ಜಾಸ್ತಿ ಆಯಿತು. ಡೀಸೆಲ್ ದರದ ಶಾಕ್ನಿಂದಾಗಿ ಖಾಸಗಿ ಬಸ್ ಪ್ರಯಾಣವು ಮೊನ್ನೆಯಷ್ಟೇ ಜಾಸ್ತಿ ಆಯಿತು, ನೋಡಿದ್ರಲ್ಲ. ಈಗ ಮಕ್ಕಳ ಸ್ಕೂಲ್ ಬಸ್ ಪ್ರಯಾಣದಿಂದ ಪೋಷಕರು ಶಾಕ್ ಆಗಿದ್ದಾರೆ, ಅದಕ್ಕೂ ರೇಟ್ ಜಾಸ್ತಿ. ಇವಾಗ ನೋಡಿ ಎಂಥ ಎಫೆಕ್ಟು ಅಂತ. ಒಂದು ಗ್ಯಾಸ್ ಬೆಲೆ ಜಾಸ್ತಿ ಆಗೋದ್ರಿಂದಾಗಿ ಅಭಾವ ಸೃಷ್ಟಿಯಾಗಿ ಅದಾದಮೇಲೆ ಗ್ಯಾಸ್ ಬೆಲೆಯೂ ಜಾಸ್ತಿ ಆಗೋಯ್ತು. ಈಗ ಹೋಟೆಲ್ ಸಿಬ್ಬಂದಿಗಳು ಏನು ಮಾಡ್ತಾರೆ? ಸರ್, ಗ್ಯಾಸಿಗೆ ನಾವು ಈ ಥರ ರೇಟ್ ಕೊಡ್ತಾ ಇದ್ದೀವಿ, ಹೆವಿ ಆಗ್ತಾ ಇದೆ ಖರ್ಚು, ಸಿಬ್ಬಂದಿಗಳಿಗೆ ಸಂಬಳನೂ ಕೊಡಬೇಕು, ಅವ್ರಿಗೆ ಜಾಸ್ತಿ ಮಾಡೋದಿರಲಿ, ಕರೆಕ್ಟಾಗಿ ಸಂಬಳ ಕೊಟ್ಟರೆ ಸಾಕು ಅಂತಂಗೆ ಆಗ್ಬಿಟ್ಟಿದೆ. ಬಿಟ್ಟೋಗ್ಬಿಟ್ರೆ ನಾವು ಹೋಟ್ಲ್ ನಡ್ಸೋಕ್ಕಾಗಲ್ಲ, ಹಾಗಾಗಿ ನಾವು ಬೆಲೆ ಜಾಸ್ತಿ ಮಾಡಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅಂತ ಕೈ ಚೆಲ್ಲಿ ಕೂತಿರೋದು ಹೋಟೆಲ್ ಮಾಲೀಕರು. ಅವ್ರನ್ನ ಬ್ಲೇಮ್ ಮಾಡಿದ್ರೆ ಏನು ಪ್ರಯೋಜನ?
ನೋಡಿ ಯಾವ್ಯಾವ ವಸ್ತುಗಳು ದುಬಾರಿ ಆಗಿದೆ ಅಂತ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಡೀಸೆಲ್ ಟ್ರಕ್ಗಳ ಮೂಲಕ ಸಾಗಾಟ ಹಿನ್ನೆಲೆ ವೆಚ್ಚ ಜಾಸ್ತಿ ಆಗಿದೆ, ತರಕಾರಿ ಜಾಸ್ತಿ ಆಗಿದೆ, ಸೊಪ್ಪು ಜಾಸ್ತಿ ಆಗಿದೆ, ಹಣ್ಣುಗಳ ರೇಟ್ ಕೂಡ ಜಾಸ್ತಿ ಆಗಿದೆ, ಎಲ್ಲವೂ ಜಾಸ್ತಿ. ಯಾವ ಪದಾರ್ಥ ಜಾಸ್ತಿ ಇಲ್ಲ ಹೇಳಿ? ಈಗ ಎಲ್ಲವೂ ರೇಟ್ ಜಾಸ್ತಿ. ಡೇರಿಗಳಿಗೆ ಹಾಲು ಸಾಗಾಟ ವೆಚ್ಚ ಗ್ರಾಹಕರ ಮೇಲೆ ಹೊರೆ ಆಗ್ತಾ ಇರೋದೀಗ. ಡೇರಿಗಳಿಗೆ ಹಾಲನ್ನು ಸಾಗಾಟ ಮಾಡಬೇಕಲ್ವಾ, ಅದಕ್ಕೆ ದುಡ್ಡು ಖರ್ಚಾಗುತ್ತಲ್ಲ, ಆ ದುಡ್ಡನ್ನು ಕೂಡ ಸಾರ್ವಜನಿಕರ ಮೇಲೇನೆ. ಈ ಅಕ್ಕಿ, ಬೇಳೆಕಾಳು, ಸಕ್ಕರೆ, ಅಡುಗೆ ಎಣ್ಣೆ, ದಿನಸಿ ವಸ್ತು ಎಲ್ಲ ರೇಟು ಜಾಸ್ತಿ ಆಯಿತು. ಗ್ಯಾಸ್ ಏರಿಕೆಯಿಂದ ಹೋಟೆಲ್ನ ಫುಡ್ ರೇಟ್ ಕೂಡ ಜಾಸ್ತಿ ಆಯಿತು. ಹೋಟೆಲ್ನಲ್ಲಿ ನೀವು ತಿಂಡಿ ತಿನಿಸು, ಡೈಲಿ ರೈಸ್ ಬಾತು, ಇಡ್ಲಿ, ವಡೆ ಎಲ್ಲ ರೇಟ್ ಜಾಸ್ತಿ ಆಯಿತು. ಎಲ್ಲ 5 ರಿಂದ 10 ರೂಪಾಯಿ ಜಾಸ್ತಿ. 1 ರೂಪಾಯಿಗೆ ಚಾಕ್ಲೇಟೇ ಸಿಗಲ್ಲ ಇವಾಗ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ 1 ರೂಪಾಯಿಗೆ 2 ಚಾಕ್ಲೇಟ್ ಆದರೂ ಸಿಗ್ತಾ ಇತ್ತು. ಇವಾಗ 1 ರೂಪಾಯಿ ಏನೂ ಸಿಗೋದಿಲ್ಲ 1 ರೂಪಾಯಿಗೆ ಅಂತ ಪರಿಸ್ಥಿತಿಗೆ ಬಂದೋದಾಗಿದೆ. CNG ದರ ಜಾಸ್ತಿ ಆಗಿದೆ, ಆಟೋ, ಕ್ಯಾಬು. ಈಗಷ್ಟೇ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಪ್ರಧಾನಿ ಮೋದಿ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಪೆಟ್ರೋಲ್, ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಯಿತು. ಈಗಷ್ಟೇ ಚಿಂತನೆ ಮಾಡ್ತಾ ಇದ್ರು ಜನಸಾಮಾನ್ಯರು, ಆಯಿತು ಇನ್ನು ಮೇಲೆ ಮೆಟ್ರೋ, ಬಸ್ಸು ಸೇವೆಯನ್ನು ನಾವು ಉಪಯೋಗಿಸ್ಕೊಳ್ಳೋಣ, ನಾವು ಒಂಚೂರು ಸೇವ್ ಮಾಡೋಣ, ದುಡ್ಡು ಜಾಸ್ತಿ ಖರ್ಚಾಗ್ತಾ ಇದೆ ಅಂತ. ಹಂಗೆ ಅಂದ್ಕೊಂಡಿದ್ದೆ ತಡ, ಇನ್ನೂ ಎಕ್ಸಿಕ್ಯೂಟೇ ಮಾಡಿಲ್ಲ. ಮೆಟ್ರೋ ರೇಟ್ ಕೂಡ ಜಾಸ್ತಿ ಮಾಡೋದಕ್ಕಂತೆ, ಬಸ್ ರೇಟ್ ಕೂಡ ಜಾಸ್ತಿ ಮಾಡಬೇಕಂತೆ. ಪ್ರೈವೇಟ್ ಬಸ್ ಆಲ್ರೆಡಿ ಜಾಸ್ತಿ ಆಗೋಗಿದೆ. ಈಗೆಲ್ಲ ಸಾಲಾಗಿ ನಾವು ಜಾಸ್ತಿ ಮಾಡ್ತೀವಿ ಅಂತ. ಪೆಟ್ರೋಲ್, ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನೋಡಿ, ಡೀಸೆಲ್ ರೇಟ್ ಎಸ್ಪೆಷಲಿ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಕೃಷಿ ಚಟುವಟಿಕೆಗೂ ಕೂಡ ಹೊಡೆತ ಬೀಳ್ತಾ ಇದೆ. ಇಲ್ಲಿ ಮೋಟ್ರ್ ಯೂಸ್ ಮಾಡಲ್ವಾ? ಜಮೀನಿಗೆ ನೀರು ಹಾಕೋದಕ್ಕೆ ಮೋಟ್ರ್ ಯೂಸ್ ಮಾಡಲ್ವಾ? ಕರೆಂಟ್ ಯೂಸ್ ಮಾಡಲ್ವಾ? ಅದಕ್ಕೆ ಪೆಟ್ರೋಲ್ ಯೂಸ್ ಮಾಡಲ್ವಾ? ಡೀಸೆಲ್ ಯೂಸ್ ಮಾಡಲ್ವಾ? ಹಿಂಗೆ ಒಂದಿಲ್ಲೊಂದು ರೇಟ್ಗಳು ಜಾಸ್ತಿ ಆಗ್ತಾ ಇದ್ರೆ ಬರ್ಬಾದಾಗ್ತಾ ಇದೆ ನಮ್ಮ ಜೀವನ ಅಂತ ಆಕಾಶ ನೋಡುವಂತಹ ಪರಿಸ್ಥಿತಿ. ಈ ಹಿಂದೆ ನಮ್ಮ ದೊಡ್ಡ ಸಾಹೇಬರು ಹೇಳ್ದಂಗೆ ದೇವರೇ ಕಾಪಾಡಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಯಾರು ಕಾಪಾಡಬೇಕು ನಮ್ಮನ್ನ? ನಾವು ನಂಬಿ ವೋಟ್ ಹಾಕಿದಂತಹ ರಾಜಕಾರಣಿಗಳು ನಮ್ಮನ್ನು ಕಾಪಾಡ್ತಾರ, ಅಥವಾ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು? ಹೀಗನ್ನುವಂಥ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಅದಕ್ಕೆ ಉತ್ತರನೇ ಇಲ್ಲ. ಬೆಲೆ ರೇಟ್ ಜಾಸ್ತಿ ಆಗಿದೆ ಅಂತ ನಾವು ಬಾಯ್ ಬಡ್ಕೊಳ್ಳೋದು ಬಿಟ್ಟರೆ ಅದನ್ನು ಕಮ್ಮಿ ಮಾಡುವಂಥ ಮನಸ್ಸು ಯಾರಿಗೂ ಇಲ್ಲ. ಅದು ಕಮ್ಮಿ ಮಾಡೋದು ಹೆಂಗೆ ಅಂತ ಒಂದು ಐಡಿಯಾನೂ ಕೊಡಲ್ಲ. ಜನಸಾಮಾನ್ಯರು ಇದ್ರ ಬಗ್ಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ, ಬೆಲೆ ರೇಟ್ ಜಾಸ್ತಿ ಆಗಿರೋದಕ್ಕೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನಾಗಿದೆ, ಏನೇನು ಆಗ್ತಾ ಇದೆ ಅವ್ರ ಜೀವನದಲ್ಲಿ, ಬನ್ನಿ ಮಾತಾಡಿದ್ದಾರೆ, ಪಬ್ಲಿಕ್ ಮಾತಾಡಿದ್ದಾರೆ, ನೋಡೋಣ. ಏನು ಹೇಳ್ತಾರೆ ಸರ್, ಅವರೆಲ್ಲ ರೇಟೆಲ್ಲ ಜಾಸ್ತಿ ಮಾಡ್ತಾರೆ, ನಮ್ಗೆ ರೇಟ್ ಕೊಡಲ್ಲ. ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರೆ, ಕ್ಯಾಬ್ ರೇಟು ಕಿಲೋಮೀಟ್ರಿಗೆ ಇಷ್ಟೊಂದು ಕೊಡಲ್ಲ. ಗೌರ್ಮೆಂಟ್ ಚಾರ್ಜ್ ಇರೋದು ಕ್ಯಾಬಿಗೆ ಬಂದುಬಿಟ್ಟು 24 ರೂಪಾಯಿ, ಅವರು ಕೊಡೋದು 10 ರೂಪಾಯಿ 12 ರೂಪಾಯಿ ಕೊಡ್ತಾರೆ. ಅದರಿಂದ ಏನಕ್ಕೂ ವರ್ಕೌಟ್ ಆಗೋಲ್ಲ ನಮಗೆ, ಎಲ್ಲ ಲಾಸ್ ಆಗುತ್ತೆ. ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾಯಿತು, ಓಲಾ ಆಫೀಸಲ್ಲಿ, ಊಬರ್ ಆಫೀಸಲ್ಲಿ, ರ್ಯಾಪಿಡಲ್ಲಿ, ನಮ್ಮ ಹತ್ರ ಇಲ್ಲಿ. ಆದರೆ ಅವ್ರು ಕೊಡ್ತಾ ಇಲ್ಲ ರೇಟು. ಜನಸಾಮಾನ್ಯರಿಗೆ ಕಷ್ಟ ಆಗೋದು ಸರ್. ಕ್ಯಾಬಿಗೆ ಜಾಸ್ತಿ ನಾವು ಕೇಳ್ತಾ ಇಲ್ಲ. ಏನಂತ ಕೇಳ್ತಾ ಇದ್ದೀವಿ ಅಂದರೆ ನಮ್ಗೆ ಏನಿದೆ ಗೌರ್ಮೆಂಟಿಂದ ಏನು ಮಾಡಿದ್ದಾರೆ ಹೇಳಿ? 24 ರೂಪಾಯಿ ಮಾಡಿದ್ದಾರೆ. ಸಂಪಾದನೆ ಮಾಡಿ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ಎಲ್ಲನೂ ರೇಟೇ. ನಮಗೆ ಮಾತ್ರ ರೇಟ್ ಮಾತ್ರ ಕೊಡಲ್ಲ. ಏನು ಮಾಡೋಣ ಸರ್? ಏನಿಲ್ಲ ಸರ್, ಆದಷ್ಟು ಗೌರ್ಮೆಂಟಿಂದ ಏನು ಮಾಡಿದ್ದೀರೋ ಚಾರ್ಜು, ಆಟೋಗೆ 18 ರೂಪಾಯಿ, ಕ್ಯಾಬಿಗೆ ಬಂದುಬಿಟ್ಟು 24 ರೂಪಾಯಿ, ಆ ಥರ ಕೊಟ್ಟರೆ ಸಾಕು. ನಮ್ಗೇನು ಜಾಸ್ತಿ ಏನು ಬೇಕಾಗಿಲ್ಲ. ಕಷ್ಟನೇ ಸರ್, ಇನ್ನೂ ಜಾಸ್ತಿ ಇನ್ನೂ ಬರ್ತಾ ಇದೆ. ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ ನಮಗೆ. ಇದು ಗೌರ್ಮೆಂಟ್ ಮಾತ್ರೆಗಳು ಕೂಡ 15% ರೇಟ್ ಜಾಸ್ತಿ ಆಗಿದೆ. ಏನು ಮಾಡ್ಬೇಕು ಸರ್? ಅಡ್ಜಸ್ಟ್ ಮಾಡಿ. ಕಷ್ಟ ಅಲ್ವಾ ಇದರಿಂದ? ತುಂಬ ಕಷ್ಟ ಇದೆ ಸರ್. ಹಾಂ, ಪೆಟ್ರೋಲ್, ಡೀಸೆಲ್, ತಿರ್ಗಾ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಏನು ಮಾಡಬೇಕು? ಬಿಸ್ನೆಸ್ ಇಲ್ಲ, ಏನು ಮಾಡ್ಬೇಕು ಸರ್? ಎಲ್ಲಾದ್ರೂ ಯಾವ ಕಡೆ ಹೋದ್ರೂ ಕಷ್ಟನೇ. ಯಾರು ಈ ರೇಟ್ಗಳು ಏನು ಮಾಡಿದ್ದಾರೆ? ಎಲ್ಲ ರೇಟ್ ಜಾಸ್ತಿನೇ ಮಾಡಿದ್ದಾರೆ, ಕಡಿಮೆ ಮಾಡಲಿಲ್ಲ. ಜಾಸ್ತಿನೇ ಆಯಿತು. ಯಾರು ಕೇಳೋರು ಯಾರು? ಜನ ಪಬ್ಲಿಕ್ ಹಂಗೆ ಇದ್ದಾರೆ, ಅವರು ಹಂಗೆ ಇದ್ದಾರೆ. ಪಬ್ಲಿಕ್ ಸೈಲೆಂಟ್ ಇದ್ದಾರೆ, ಅವ್ರು ಜಾಸ್ತಿ ಮಾಡ್ತಾನೆ ಇದ್ದಾರೆ. ತುಂಬ ಕಷ್ಟ ಆಗ್ತಾ ಇದೆ ಸರ್. ಎಲ್ಲರಿಗೂ ಕಷ್ಟನೇ. ಎಲ್ಲರೂ ತುಂಬ ಕಷ್ಟಪಡ್ಬಿಟ್ಟು ದುಡಿತಾರೆ ಆಯಿತಾ. ಕೆಲವ್ರಿಗೆ ದುಡ್ಡಿಗೆಲ್ಲ ಪ್ರಾಬ್ಲಮ್ ಇರುತ್ತೆ, ಮನೇಲಿ ಯಾರೂ ನೋಡ್ಕೊಳ್ಳೋರು ಇರಲ್ಲ. ಅಂಥವ್ರಿಗೆಲ್ಲನೂ ಇವಾಗ ಹಾಸ್ಪಿಟ್ಲಿಗೆ ಬಂದ್ರೂ ಎಲ್ಲನೂ ಟ್ಯಾಬ್ಲೆಟ್ಸು ಪ್ರತಿಯೊಂದು ರೇಟ್ ಜಾಸ್ತಿ ಆಗೋದ್ರೆ
ಎಲ್ಲಿಂದ ತರ್ತಾರೆ ದುಡ್ಡಿಗೆ? ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ಇವಾಗ ಪ್ರತಿಯೊಂದು ಮೆಡಿಕಲ್ದು ಇವಾಗ ಮಾತ್ರೆಗಳು ಪ್ರತಿಯೊಂದು ರೇಟ್ ಜಾಸ್ತಿ ಆಗೋಗಿದೆ. ಪಾಪ ಬೇರೆಯವ್ರಿಗೆಲ್ಲ ತಗೊಳಕ್ಕೂ ಕಷ್ಟ ಆಗುತ್ತೆ. ಎಲ್ಲನೂ ತುಂಬ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಜನರೆಲ್ಲನೂ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಮನೆ ಸಾಮಾನು ರೇಟ್ ಜಾಸ್ತಿ ಆಗಿದೆ. ಮತ್ತು ಇವಾಗ ಹೌದು ಹೆಚ್ಚಾಗ್ತಾ ಇದೆ, ಯಾವುದೂ ಕಮ್ಮಿ ಇಲ್ಲ. ಇವಾಗ ಪಾಪ ಬಡವ್ರಿಗೆ ಎಲ್ಲನೂ ಔಷಧಿಗಳು ಮತ್ತು ಟ್ಯಾಬ್ಲೆಟ್ಸು ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. BP ಶುಗರ್ ಅಂದರೆ ಡೈಲಿ ಮಾತ್ರೆ ತಗೊಳ್ಳೇಬೇಕು. ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಸರ್ ಸ್ವಲ್ಪ ಏನಾದರೂ ರೇಟ್ ಜಾಸ್ತಿ ಮಾಡೋವಾಗ ಜನರನ್ನು ಸ್ವಲ್ಪ ಹಿತದೃಷ್ಟಿಯಿಂದ ನೋಡಿ ಯೋಚನೆ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ನಮ್ಗೆ ಕಷ್ಟ ನೋಡೋದಾಗಿದ್ದರೆ ನಮಗೂ ತುಂಬ ನೋವಿದೆ. ಆ ನೋವನ್ನ ಯಾರು ತೀರಿಸ್ತಾರೆ? ತೀರ್ಸಂಗಿದ್ರೆ ಏನೋ ಹೇಳ್ಬೋದು, ಯಾರು ತೀರ್ಸಲ್ವಲ್ಲ. ನನಗೆ ಸಂಪಾದನೆ ಇಲ್ಲ, ಹಾರ್ಟ್ ಪ್ರಾಬ್ಲಮ್ಮು, BP ಶುಗರು, ಯಾರು ನೋಡೋರಿಲ್ಲ, ₹1 ಕೊಡೋರಿಲ್ಲ. ಹೆಂಗೆ ನಾನು ಜೀವನ ಮಾಡೋದು? ಏನು ಮಾಡೋದು? ಹಾರ್ಟ್ ಪ್ರಾಬ್ಲಮ್ಮು, ಬದುಕಬೇಕಲ್ಲ, ಅದಕ್ಕೋಸ್ಕರ. ಇಲ್ಲ, ನಮ್ಗೆ ಕಷ್ಟ ನೋಡೋದಾಗಿದ್ದರೆ ನಮಗೂ ತುಂಬ ನೋವಿದೆ. ಆ ನೋವನ್ನ ಯಾರು ತೀರಿಸ್ತಾರೆ? ತೀರ್ಸಂಗಿದ್ರೆ ಏನೋ ಹೇಳ್ಬೋದು, ಯಾರು ತೀರ್ಸಲ್ವಲ್ಲ. ನನಗೆ ಸಂಪಾದನೆ ಇಲ್ಲ, ಹಾರ್ಟ್ ಪ್ರಾಬ್ಲಮ್ಮು, BP ಶುಗರು, ಯಾರು ನೋಡೋರಿಲ್ಲ, ₹1 ಕೊಡೋರಿಲ್ಲ. ನೋಡಿ, ಇದು ಜನಸಾಮಾನ್ಯರ ಮಾತು. ಮನೆ ಹೊರಗಡೆ ಕಾಲಿಟ್ಟರೂ ಅಷ್ಟೇ ಬೆಲೆ ಏರಿಕೆಯ ಬಿಸಿ ನಮ್ಮನ್ನು ತಟ್ತಾ ಇದೆ. ಮನೆ ಒಳಗಡೆ ಇದ್ರೂ ಕೂಡ ಅಷ್ಟೇ. ಈ ಬೆಲೆ ಏರಿಕೆಯ ಬಿಸಿ ನಿಜಕ್ಕೂ ನಮ್ಮ ಜೇಬನ್ನು ಸುಡ್ತಾ ಇದೆ. ಅಕ್ಕಿ, ಬೇಳೆ, ಗೋಧಿ, ತರಕಾರಿಗಳು, ದಿನಬಳಕೆ ವಸ್ತುಗಳು ಎಲ್ಲವೂ ರೇಟ್ ಜಾಸ್ತಿ ಆಗ್ತಾ ಇದೆ ಮನೆ ಒಳಗಡೆ. ಹೊರಗಡೆ ಹೋಗೋಣ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ ಅಂತಂದರೆ ಟಿಕೆಟ್ ದರನೂ ಜಾಸ್ತಿ ಮಾಡ್ತೀರಿ, ಮೆಟ್ರೋ ದರನೂ ಜಾಸ್ತಿ ಮಾಡ್ತೀರಿ. ಆಟೋ, ಕ್ಯಾಬ್ ರೇಟ್ ಕೂಡ ಜಾಸ್ತಿ ಆಗಿದೆ. ಪಾಪ ಆಟೋ ಡ್ರೈವರ್ಸ್ಗಳು ಒಂದಷ್ಟು ಜನ ಮಾತಾಡ್ತಾ ಇದ್ರು, CNG, ಪೆಟ್ರೋಲು, ಡೀಸೆಲ್ಲು ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ತಗೋತಾ ಇದ್ವಿ ಒಂದು ₹40 ಒಂದಿಷ್ಟು ಒಂದು ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ₹40 ತಗೊಂಡು ಕಳಿಸ್ತಾ ಇದ್ವಿ, ಬಿಟ್ಕೊಡ್ತಾ ಇದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಅದನ್ನು ₹50 ಮಾಡಬೇಕಾಗಿತ್ತು ಬರುತ್ತೆ. ನಮಗೂ ಮಕ್ಕಳಿದ್ದಾವೆ, ಸ್ಕೂಲ್ಗಳಿಗೆ ಓದಿಸ್ತಾ ಇದ್ದೀವಿ, ನಮ್ಮ ಆರೋಗ್ಯವನ್ನು ಕೂಡ ನೋಡ್ಕೋಬೇಕು. ಜೊತೆಗೆ ಈಗಷ್ಟೇ ಮಹಿಳೆ ಒಬ್ಬರು ಹೇಳ್ತಾ ಇದ್ರು, ಟ್ಯಾಬ್ಲೆಟ್ಸ್ಗಳು BP ಶುಗರು ಅಂತೇಳಿ ಸಣ್ಣ ಪುಟ್ಟ ಟ್ಯಾಬ್ಲೆಟ್ಸ್ಗಳಿರ್ತವೆ, ಅವುಗಳು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಹೇಗೆ ಎಲ್ಲೋದ್ರೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ, ಬದುಕೇ ಬರಬಾರ್ದಾದಂತ ಆಗಿದೆ ಅಂತ ಮಾತಾಡ್ಕೊಳ್ತಾ ಇರೋದು. ಒಂದಿಲ್ಲೊಂದು ಬೆಲೆ ಏರಿಕೆಯಿಂದ ಹಿಂಗೆ ಹೋಗ್ತಾ ಇದ್ರೆ ಇನ್ನು 1 ವರ್ಷದಲ್ಲಿ ಇನ್ನೇನಾಗ್ಬೋದು ಅಂತ. ಯಾವುದಾದರೂ ಒಂದು ವಸ್ತು ಬೆಲೆ ಕಡಿಮೆ ಆಗಿದ್ದನ್ನು ನಾವು ನೋಡಿದ್ದು ಬಹಳ ಬಹಳ ಕಡಿಮೆ. ಪೆಟ್ರೋಲ್, ಡೀಸೆಲ್ ರೇಟ್ ಅಂತೂ ಕಡಿಮೆ ಆಗಿದ್ದು ನಾನು ನೋಡೇ ಇಲ್ಲ. ಒಂದು 30 ಪೈಸೆ, ₹1 ಹೆಚ್ಚು ಕಮ್ಮಿ, ಒಂಚೂರು ಕಮ್ಮಿ ಆಗಿರ್ಬೋದು, ಅದು ಬೇರೆ ಬೇರೆ ವಿಚಾರಕ್ಕೆ ಅಷ್ಟೇ. ಅದು ಬಿಟ್ಟರೆ ಗ್ರ್ಯಾಜುವಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪೆಟ್ರೋಲು, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ರೇಟ್ಗಳಾಗಿರ್ಬೋದು. ಗ್ಯಾಸ್ ರೇಟ್ಗಳು ನೋಡಿ ಎಷ್ಟಾಗಿದೆ, ₹900 ಮನೆ ಗ್ಯಾಸ್ಗೆ. ಹೀಗೆ ಆಗ್ತಾ ಹೋಯಿತು ಅಂತಂತಂದರೆ ನಿಜಕ್ಕೂ ಇದಂತೆಲ್ಲ ಚೈನ್ ಲಿಂಕ್ ನೋಡಿ. ಒಂದು ಗ್ಯಾಸ್ ಬೆಲೆ ಏರಿಕೆಯಿಂದ ಹೋಟೆಲ್ನ ವಸ್ತುಗಳು, ತಿಂಡಿ ತಿನಿಸುಗಳೆಲ್ಲ ಜಾಸ್ತಿ ಆಗಬೇಕಾಗಿ ಬಂತು. ಡೀಸೆಲ್ಲು, CNG ಜಾಸ್ತಿ ಆಗಿದ್ದರಿಂದ ಆಟೋ ರೇಟ್ ಕೂಡ ಜಾಸ್ತಿ ಆಯಿತು. ಬಸ್ ಟಿಕೆಟ್ ದರ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ಕೂಡ ಚೈನ್ ಲಿಂಕ್. ಇಲ್ಲಿ ನಾವು ದುಡಿಯೋದು ಮಾತ್ರ ಇನ್ನೂ ಅದೇ ₹100. ಇನ್ನು ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿ. ರವಿ, ನಾನು ಅದೇ ಪಬ್ಲಿಕ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಹೇಳ್ತಾ ಇರೋದೆಲ್ಲ ಒಂದೇ, ಹೆಂಗೆ ಬದುಕು ಕಟ್ಕೊಳ್ಳೋದು ನಾವು ಅಂತ, ಯಾರು ಕಾಪಾಡ್ತಾರೆ ನಮ್ಮನ್ನ ಅಂತ. ಆಕಾಶ ನೋಡಬೇಕಾದಂತಹ ಪರಿಸ್ಥಿತಿ. ನಾವು ನಂಬಿ ವೋಟ್ ಹಾಕ್ದಂಥವ್ರು ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ, ಅವ್ರೇನು ಮಾಡೋಕ್ಕಾಗತ್ತೆ ಅಂತ. ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ? ಶರತ್, ಈಗಾಗಲೇ ನೋಡ್ಬೋದು ಪ್ರತಿ ಒಂದರಲ್ಲೂ ದರ ಏರಿಕೆ ಆದ್ರೆ ಇದನ್ನ ನೇರ ಪರಿಣಾಮ ಬೀಳೋದು ಸಾರ್ವಜನಿಕರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಐಫೈ ದರವ್ರು ಹೆಂಗ ಹೋಗ್ತಾರೆ, ₹1 ಅಥವಾ ₹3 ಜಾಸ್ತಿ ಆದ್ರೆ ಅದು ಹೊಡೆತ ಬಿಡೋದು ಸಾರ್ವಜನಿಕರಿಗೆ ಮಾತ್ರ. ಇದನ್ನ ಯಾರು ಏನೋ ಅಷ್ಟು ಇದು ತಗೊಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಈಗ ನೋಡಿ, ಗ್ಯಾಸ್ ಅಲ್ಲಿ ಎಷ್ಟೊಂದು ಪ್ರಭಾವ ಬೀಳುತ್ತೆ ಅಂದ್ರೆ, ಗ್ಯಾಸ್ ಹಾಕ್ಸಕ್ ಆಟೋ ಚಾಲಕರು ಮಿಡ್ ನೈಟ್ ಅಲ್ಲಿ 1 ಗಂಟೆ 2 ಗಂಟೆ ನಿದ್ದೆ ಮಾಡದೆ ಏನೋ ಆಟೋ ಗ್ಯಾಸ್ಗಾಗಿ ಪರದಾಡುವಂತ ಸ್ಥಿತಿ ಆಗಿತ್ತು. ಆದ್ರೆ ಇದೀಗ ಏಕಾಏಕಿ ಪೆಟ್ರೋಲ್, ಡೀಸೆಲ್ ಎಲ್ಲ ರೇಟ್ ಏರ್ಕೊಂಡು ಇವಾಗ ಇದು ಕೂಡ ರೇಟ್ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಆಗ್ತದೆ. ಹಾಗಂದ್ರೆ ಈಗ ನೋಡಿ, ಈಗ LPG ಗ್ಯಾಸ್ ಜಾಸ್ತಿ ಆಯ್ತು, ಆಮೇಲೆ ಡೀಸೆಲ್, ಪೆಟ್ರೋಲ್, ಈಗ ನೋಡಿದ್ರೆ ಇದು ಬೆಲೆ ಏರಿಕೆ ಆಯ್ತು. ಟಿಕೆಟ್ ದರ 15-20% ಜಾಸ್ತಿ. ಈಗ ಮೆಡಿಸಿನ್ ಕೂಡ ಬೆಲೆ ಏರಿಕೆ ಜಾಸ್ತಿ ಆದಂತೆ BP ಶುಗರ್ ಅಂತ ಇರುವಂತ ಪೇಷಂಟ್ ಗಳಿಗೆ ಈಗ ಅವ್ರು ಅದೇ ಟೈಮ್ ಅಲ್ಲಿ ಮಾತ್ರೆ ತಗೋಬೇಕಂದ್ರೆ ಕಷ್ಟ ಆಗುತ್ತೆ. ಇನ್ನು ಬೆಲೆ ಏರಿಕೆ ಆದ್ರೆ ಅವ್ರು ಮಾತ್ರೆ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದರಿಂದ
ಸಾಕಷ್ಟು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದು ಮಧ್ಯಪ್ರಾಚ್ಯ ನಡೆದಂತಹ ಯುದ್ಧ ಭೀತಿಯಿಂದ ಭಾರತ ದೇಶದಲ್ಲಿ ಸಾಕಷ್ಟು ಬೆಲೆ ಏರಿಕೆ ಖಂಡಿಸಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ವಿರುದ್ಧ ಮತ್ತು ರಾಜ್ಯ ಸರ್ಕಾರ ವಿರುದ್ಧ. ಓಕೆ, ಥ್ಯಾಂಕ್ ಯು ರವಿಚಂದ್ರ. ಡೀಟೇಲ್ಸ್ಗಾಗಿ